ಮೊದಲನೇದಾಗಿ ನಮ್ಮ ಯಲಹಂಕ ಶಾಸಕರಾದಂತಹ ನಮ್ಮ ವಿಶ್ವನಾಥ್ ಸರ್ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಚಿಕ್ಕವನು. ಯಾಕಂತ ಹೇಳಿದ್ರೆ ಅವರ ಒಂದು ಸಮಾಜಮುಖಿ ಕೆಲಸಗಳಾಗಿರ್ಬೋದು, ಎಷ್ಟೋ ಯುವಕರಿಗೆ ಶಕ್ತಿ ಜೊತೆ ಎಷ್ಟೋ ಬಡ ಜನರ ಕಣ್ಣೀರು ಒರೆಸಿದಂಥ ಕೈಗಳವ್ರದ್ದು. ಚಿಕ್ಕೋಲ್ರಟ್ಟಿ ಕಾಚುವಳ್ಳಿ ಗ್ರಾಮ, ಶ್ರೀರಾಮನ ಮಾದೇಶ್ವರ ಬಡಾವಣೆ ಶ್ರೀರಾಮ ಮಂದಿರದ ವತಿಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಸಿಕ್ಕಿರೋದು ಬಹಳ ಸಂತೋಷ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್. ಮೊದಲನೇದಾಗಿ ನಮ್ಮ ಯಲಹಂಕ ಶಾಸಕರಾದಂತಹ ನಮ್ಮ ವಿಶ್ವನಾಥ್ ಸರ್ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಚಿಕ್ಕವನು. ಯಾಕಂತ ಹೇಳಿದ್ರೆ ಅವರ ಒಂದು ಸಮಾಜಮುಖಿ ಕೆಲಸಗಳಾಗಿರ್ಬೋದು, ಎಷ್ಟೋ ಯುವಕರಿಗೆ ಶಕ್ತಿ ಜೊತೆ ಎಷ್ಟೋ ಬಡ ಜನರ ಕಣ್ಣೀರು ಒರೆಸಿದಂಥ ಕೈಗಳವ್ರದ್ದು. ಸೊ ಇವತ್ತು ಅವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಬಡ ಜನರ ಕಣ್ಣೀರನ್ನು ಒರೆಸಿದ್ದಾರೆ. ಸೊ ಅವರ ಅಭಿಮಾನಿಗಳಾಗಿ ಇವರೆಲ್ಲರೂ ಸೇರಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನ ಒರೆಸೋದಕ್ಕೆ ಬಂದಿದ್ದಾರೆ. ಸೊ ವಿಶೇಷವಾಗಿ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಊರು ಇಲ್ಲೇ ತುಂಬ ವರ್ಷದಿಂದ ನೋಡ್ತಿದ್ದೆ, ಬರಬೇಕು ಅಂತ ಗರ್ಗೆ ಕೊಡಿರಲಿಲ್ಲ. ನಮ್ಮ ಉಮೇಶ್ ಅಣ್ಣವರು ಇಷ್ಟೆಲ್ಲ ಮಾಡಿದ್ದೀರಾ, ಹೋಗಿ ಇಲ್ಲಿಗೇನೋ ಒಂದು ಇದು ಮಾಡಿ ಅಂದ್ಬಿಟ್ಟು ನಮ್ಮ ಮಂಜಣ್ಣವರು ಮತ್ತು ನಮ್ಮ ಎಮ್.ಎಲ್.ಎ ಕೃಪೆ ಜಾಸ್ತಿ, ನಮಗೆ ವಿಶ್ವನಾಥ್ ಅವ್ರ ಕೃಪೆ ಜಾಸ್ತಿ ಮಾಡಿ ಒಳ್ಳೆ ಕೆಲಸ. ನಾನು ಒಬ್ಬ ರಾಮ ಅಂತ ಅಂದರು, ಅವ್ರು ಬರ್ಬೇಕಾದ್ರೆ ನಾನು ಒಬ್ಬ ರಾಮ, ನಿಮ್ಮ ಜೊತೆ ನಾವು ಇರ್ತೀವಿ ಮಾಡಿ ಅಂದ್ಬಿಟ್ಟು ನಮಗೆ ಅಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಿರ್ಬೋದು, ಜಾಗದ ವ್ಯವಸ್ಥೆ ಆಗಿರ್ಬೋದು, ದಾನಿಗಳ ಬಗ್ಗೆ ಕೈ ಮುಗಿದು ಬೇಡ್ಕೊಬೇಕು ಸರ್. ಒಬ್ಬರು ಇಲ್ಲ ಅಂತಂದಿಲ್ಲ, ಒಬ್ಬರು ಇಲ್ಲ ಅಂತಿಲ್ಲ, ಯಾರೋ ಒಬ್ಬ ಏನೋ ಅನ್ಬೋದು. ನಾವು ಕೇಳಿದಂಥವ್ರು 1 ರೂಪಾಯಿ ಕೊಟ್ಟಿರೋರಿಗೂ ಧನ್ಯವಾದ, 1000 ರೂಪಾಯಿ ಕೊಟ್ಟಿರೋಗೂ ಧನ್ಯವಾದ, ಲಕ್ಷ ರೂಪಾಯಿ ಕೊಟ್ಟವ್ರೆ ಅವ್ರಿಗೂ ಧನ್ಯವಾದ. ಅದೇ ರೀತಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇಂಥವ್ರನ್ನ ಬೆಳೆಸಿ. ಎಲ್ಲೋ ಕುಡಿತೀರಾ, ಎಲ್ಲೋ ತಿಂತೀರಾ, ಆ ಕುಡೀರಿ, ನೀನು ಮಾಡೋ ಚಟ ಮಾಡಬೇಡಿ ಅನ್ನಲ್ಲ, ನಿಮ್ಮ ಖುಷಿ. ಅದ್ರಲ್ಲಿ ಒಂದು ಪಾಲು 1 ರೂಪಾಯಿ ನಿಮ್ಮ ಮನೆಗೆ ಎಷ್ಟು ಕಷ್ಟ ಬೀಳ್ತಿರೋ ಇಂಥದ್ದು ಮಾಡಿ, ಭಗವಂತ ನಿಮಗೂ ಆಶೀರ್ವಾದ ಕೊಡ್ತಾನೆ, ಇನ್ನೂ ಬೆಳೆಸ್ತಾನೆ. ಇದು ನಾವು ಆದಮೇಲೆ ನೋಡಿದ್ರೆ ನೀವು ಒಂದು ಮನೆ ಕಟ್ಟೋಕ್ಕೆ ತುಂಬ ಕಷ್ಟ ಬೀಳ್ತೀರಾ. ಇಷ್ಟು 2.5 ಎಕರೆ ಅಲ್ವಾ ಸರ್? ಇದು 2.5 ಎಕರೆ ಜಾಗ ಫೌಂಡೇಶನ್ ಆಗಿರೋದು. ಈ ಫೌಂಡೇಶನ್ಗೆ ನನ್ನ ಪ್ರಕಾರ ಒಂದು 20 ಲಕ್ಷ 30 ಲಕ್ಷ ಹೋಗ್ಬಿಟ್ಟಿರ್ಬೇಕು. ಬರ್ತೀವಿ ಮನೆಗೆ ಇಂಥ ಕೆಲಸ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ದೇವ್ರು ಕೊಡಲಿ. ನಾವು ಸದಾ ಇರ್ತೀವಿ ಸರ್. ನೀವೇನೇನು ಬೇಕಾದ್ರೆ ನಮಗೊಂದು ಕರೆ, ನಮ್ಮ ಉಪಾಧ್ಯಕ್ಷರು ಕಾರ್ಯಕ್ರಮ ಒಂದೇ ಒಂದು ಕರೆ ನೋಡಿದೆ, ನಾವು ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತೀವಿ. ನಾನೊಂದು ಮಾತು ಕೇಳ್ತೀನಿ ಅಣ್ಣ, ನೀವೆಲ್ಲ ಹಿಂದೂ ಧರ್ಮದ ಶಕ್ತಿ ಇದ್ದ ಹಾಗೆ. ಯಾಕಂತ ಹೇಳಿದ್ರೆ ಸನಾತನ ಧರ್ಮವನ್ನ ಕಾಪಾಡೋದು, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರೂ ಹೊಣೆ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಾಕಷ್ಟು ಜನ ದೊಡ್ಡ ವಯಸ್ಸವ್ರು ಕೂಡ ಇದ್ದೀರಾ, ನಾನದ್ರಲ್ಲಿ ಅದ್ರ ಕಾಲದ ವಯಸ್ಸು ಆಗಿಲ್ಲ. ಸೊ ಈ ಒಂದು ಪುಣ್ಯದ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ದು ಬಹಳ ಸಂತೋಷ ಆಗುತ್ತೆ. ವಿಶೇಷವಾಗಿ ನಂದೊಂದು ಮನವಿ ಇದೆ ಅಣ್ಣ, ಈ ಏಜ್ ಅಲ್ಲಿ ನನಗಿದ್ದು ಕಷ್ಟನೇ, ನನ್ನ ಏಜ್ಗೆ ಇದನ್ನ ಮಾಡಿರೋದು ನನಗೆ ಕಷ್ಟ ಅನಿಸ್ತಾ ಇದೆ. ಒಂದಷ್ಟು ಜನ ಹೇಳ್ತಾರೆ ಇದೇನಪ್ಪ ಆರಾಮು ಈಸಿ
ನನಗೆ 5,000 ರೂಪಾಯಿ ಕೊಡ್ತೀನಿ ಸರ್. ಅವ್ರ ಮಗನ ಮೇಲೆ ಎತ್ತಾಕೊಂಡ್ರೆ ಇವತ್ತು ಎತ್ತಾಕದಲ್ಲಿರೋ ಜನ ಅಲ್ವಾ, ಕೋಟ್ಯಾಂತರ ರೂಪಾಯಿ ಇರ್ತದೆ. ಅವ್ರ ಅಮ್ಮನ ಅನಾಥಾಶ್ರಮ ಬಿಟ್ಬಿಟ್ರೆ, ಕೆಲವೊಬ್ಬರು ಅಷ್ಟೇ ಅವ್ರಿಗೆ ಹೆಂಗೆ ನೋಡ್ತಿರ್ತಾರೆ ಅಂದರೆ ಫಸ್ಟ್ ತಾಯಿ ತಂದೆ ಗೌರವ ಕೊಡ್ರಿ, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬೇಡಿ. ಹೆಂಡ್ತಿ ಅದನ್ನೇ ಅಂತ ನಾವು ಹೇಳಲ್ಲ, ಹೆಂಡ್ತಿನೂ ಬೇಕು ತಾಯಿನೂ ಬೇಕು. ಅನಾಥಾಶ್ರಮಕ್ಕೆ ಜಾಸ್ತಿ ಜನ ಕಳ್ಸೋದನ್ನ ಕಮ್ಮಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿಕ್ಗೋಲ್ರಟ್ಟಿ, ಕಾಚುವಳ್ಳಿ ಗ್ರಾಮ, ಶ್ರೀ ರಾಮದೇಶ್ವರ ಬಡಾವಣೆ ಶ್ರೀರಾಮ ಮಂದಿರದ ವತಿಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಸಿಕ್ಕಿರೋದು ಭಾಳ ಸಂತೋಷ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.